ವಿರುದ್ಧ ಸಿಡಿದ ಕಾರ್ಮಿಕ ಸಂಘಟನೆಗಳು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತು ಭಾರತ್ ಬಂದ್. 25 ಕೋಟಿ ಕಾರ್ಮಿಕರು ಬೀದಿಗಿಳಿಯಲಿದ್ದಾರೆ. ಕೇಂದ್ರದ ವಿರುದ್ಧ ಸಿಡಿದೆದ್ದ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 25 ಕೋಟಿ ಕಾರ್ಮಿಕರು ಬೀದಿಗಿಳಿಯಲಿದ್ದಾರೆ. ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಸರ್ಕಾರ, ಕಾರ್ಪೊರೇಟ್ ಪರ ನೀತಿ ಖಂಡಿಸಿ ಕಾರ್ಮಿಕರು ಹೋರಾಟ ಮಾಡಲಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ ಪ್ರತಿಭಟನೆ. ಎಐಟಿಯುಸಿ, ಸಿಐಟಿಯು ಸೇರಿ ಹಲವು ಸಂಘಟನೆಗಳು ಭಾಗಿಯಾಗಲಿವೆ. ಬ್ಯಾಂಕಿಂಗ್, ವಿಮೆ, ಅಂಚೆ, ಸಾರಿಗೆಯಲ್ಲಿ ಸಮಸ್ಯೆ ಆಗಲಿದೆ. ದೇಶವ್ಯಾಪಿ ಕಾರ್ಮಿಕ ಸಂಘಟನೆಗಳಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಟೌನ್ ಹಾಲ್ ಬಳಿಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ಇವತ್ತಿನ ಈ ಭಾರತ್ ಬಂದ್, ಹಲವು ಸಂಘಟನೆಗಳು ಸೇರಿ ನಡೆಸ್ತಾ ಇರುವಂತಹ ಈ ಪ್ರತಿಭಟನೆ, ಮೊದಲನೇದಾಗಿ ಕಾರ್ಮಿಕರು ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆ ಏನು? ಜೊತೆಗೆ ಈ ಹೋರಾಟದಿಂದ ಯಾವೆಲ್ಲ ಅಗತ್ಯ ವಸ್ತುಗಳಲ್ಲಿ ವ್ಯತ್ಯಯ ಆಗಬಹುದು? ಶ್ವೇತಾ, ಹೌದು, ಇವತ್ತು ದೇಶವ್ಯಾಪಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ, ಮುಷ್ಕರವನ್ನ ನಡೆಸ್ತಾ ಇರುವಂತದ್ದು, ಬಂದ್ಗೆ ಕರೆ ನೀಡಿರುವಂತದ್ದು. ಈ ಹಿಂದೆ ಹಲವು ಬೇಡಿಕೆಗಳನ್ನ ಇಟ್ಟಿದ್ರು. ಅಂದ್ರೆ ಅವರಿಗೆ 8 ಗಂಟೆ ಏನು ಕೆಲಸದ ಅವಧಿ ಏನಿತ್ತು 8 ಗಂಟೆ, ಅದನ್ನ 12 ಗಂಟೆಗೆ ಮಾಡಿದ್ರು. ಸೊ ಅದನ್ನ 8 ಗಂಟೆಗೆ ಮಾಡಬೇಕು ಅನ್ನುವಂಥದ್ದು, ಮತ್ತೆ ಒಂದು ಕೆಲಸವನ್ನ ಕಾಯಂ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಕೇಂದ್ರ ಸರ್ಕಾರ ಸುಮಾರು ಒಂದು 4 ಸಂಹಿತೆಯನ್ನ ಜಾರಿಗೊಳಿಸಿತ್ತು. ಅದರಲ್ಲಿ ಕೆಲವೊಂದು ಸಮಸ್ಯೆಗಳು ಈ ಒಂದು ಕಾರ್ಮಿಕ ಸಂಘಟನೆಗಳಿಗೆ ಆಗ್ತಾ ಇತ್ತು. ಅಂದ್ರೆ ಅವರು ಹೊಸದಾಗಿ ಸಂಘವನ್ನ ಕಟ್ಕೊಳ್ಳೋ ಹಾಗಿಲ್ಲ, ಅಥವಾ ಅವರು ಹೊಸದಾಗಿ ಒಂದು ಯಾವುದೇ ರೀತಿಯ ಕೆಲಸಗಳನ್ನ ಮಾಡೋ ಹಾಗಿಲ್ಲ. ಈ ರೀತಿಯ ಹಲವಾರು ಸಮಸ್ಯೆಗಳು ಅವರಿಗೆ ಆಗಿತ್ತು. ಹಾಗಾಗಿ ಇದೆಲ್ಲವನ್ನು ಕೂಡ ಏನು ಕೇಂದ್ರ ಸರ್ಕಾರ ತಂದಿರುವಂತಹ 4 ಕಾನೂನು ಏನಿದೆ ಅದನ್ನ ವಾಪಸ್ ಪಡಿಬೇಕು, ಅದನ್ನ ಅಂದ್ರೆ ರಾಜ್ಯ ಸರ್ಕಾರ ಅದನ್ನ ತಿರಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಡವನ್ನ ಹಾಕಿದ್ರು. ಹಲವಾರು ಬಾರಿ ಇದನ್ನ ಏನು ಸರ್ಕಾರದ ಮುಂದೆಯೂ ಕೂಡ ಇಟ್ಟಿದ್ರು. ಆದ್ರೂ ಕೂಡ ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ಮಣದಿಲ್ಲ. ಹಲವು ಬಾರಿ ತಮ್ಮ ಬೇಡಿಕೆಗಳನ್ನ, ಅಂದ್ರೆ ಏನೇನು ನಿಮ್ಮ ಬೇಡಿಕೆಗಳಿದಾವೆ ಅದೆಲ್ಲವನ್ನೂ ಕೂಡ ಸರಿಪಡಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಅದರ ಮಧ್ಯೆಯೇ ಜಾರಿಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿ ಕಾರ್ಮಿಕ ಸಂಘಟನೆಗಳಿಗೆ ಭಾರಿ ತೊಂದರೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಇಂದು ಏನು ದೇಶವ್ಯಾಪಿ ಬಂದ್ಗೆ ಕರೆ ನೀಡಿರುವಂತದ್ದು, ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಅಂತಂದ್ರೆ ಬ್ಯಾಂಕಿಂಗ್ ಸಮಸ್ಯೆ ಆಗುತ್ತೆ. ಇವತ್ತು ಯಾವುದೇ ರೀತಿಯ ಬ್ಯಾಂಕ್ಗಳು ಕಾರ್ಯನಿರ್ವಹಿಸೋದಿಲ್ಲ. ನಿನ್ನೆ ರಾತ್ರಿಯಿಂದಲೇ ಎಲ್ಲ ವ್ಯವಹಾರಗಳು ಕೂಡ ಸ್ಥಗಿತಗೊಳಿಸಲಾಗಿದೆ. ಜೊತೆಗೆ LIC ಕೂಡ ಸ್ಥಗಿತಗೊಳಿಸಲಾಗಿದೆ. ಅದ್ರ ಜೊತೆಗೆ PF ಇರ್ಬೋದು, ಎಲ್ಲ ಅಂದ್ರೆ ಏನು ಕೇಂದ್ರೀಕೃತ ಏನೇನು ಶಾಖೆಗಳು, ಸಂಸ್ಥೆಗಳು ಏನು ನಡೆಸ್ತಾ ಇತ್ತು ಅದೆಲ್ಲವೂ ಕೂಡ ಇವತ್ತು ಸ್ಥಗಿತ ಆಗುತ್ತೆ. ಯಾವುದೇ ರೀತಿ ವ್ಯವಹಾರ ಕೂಡ ನಡೆಯೋದಿಲ್ಲ. ಜೊತೆಗೆ ಮುಖ್ಯವಾಗಿ ಗಾರ್ಮೆಂಟ್ಸ್ ಕೂಡ ಇವತ್ತು ಬಂದ್ ಆಗುತ್ತೆ. ಅಂದ್ರೆ ಗಾರ್ಮೆಂಟ್ಸ್ ನಲ್ಲಿ ಕೂಡ ಇವತ್ತು ಇಡೀ ದಿನ ಕೆಲಸ ನಡೆಯೋದಿಲ್ಲ. ಹಾಗಾಗಿ ಸುಮಾರು 25 ಹೆಚ್ಚು ಕೋಟಿ ಕಾರ್ಮಿಕರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ನಾವು ಟೌನ್ ಹಾಲ್ ಬಳಿ ಇದ್ದೀವಿ ಶ್ವೇತಾ. ಟೌನ್ ಹಾಲ್ ನಲ್ಲಿ ನಾವು ನೋಡಬಹುದು, ಅಂದ್ರೆ ಇವತ್ತಿನ ಪ್ರತಿಭಟನೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ರಾಮನಗರ ಮತ್ತೆ ಬೆಂಗಳೂರು ಗ್ರಾಮಾಂತರದಿಂದ ಏನು ಕಾರ್ಮಿಕರು ಏನಿರ್ತಾರೆ ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಇಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಕಾರ್ಮಿಕರು. ಹಾಗಾಗಿ ಅವರಿಗೆ ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅನುಮತಿ ಕೂಡ ಕೊಡಲಾಗಿದೆ. ಆದ್ರೆ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ತಾವು ರ್ಯಾಲಿಯನ್ನ ನಡೆಸ್ತೀವಿ ಅನ್ನುವಂಥದ್ದನ್ನ, ಅದಕ್ಕೆ ಅನುಮತಿ ಕೊಡೋ ರೀತಿಯಲ್ಲಿ ಅವರು ಅನುಮತಿಯನ್ನ ಕೇಳಿದ್ರು. ಆದ್ರೆ ಪೊಲೀಸ್ನವರು ಇದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಒಂದು ವೇಳೆ ಟೌನ್ ಹಾಲ್ ಬಳಿ ಬಂದು ಪ್ರತಿಭಟನೆಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಾವು ರ್ಯಾಲಿ ನಡೆಸ್ತೀವಿ ಅನ್ನುವಂತಹ ಒಂದು ಏನು ಅವರು ಅದಕ್ಕೂ ಕೂಡ ಮುಂದಾಗಬಹುದು. ಹಾಗಾಗಿ ಈ ಒಂದು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನಾವು ನೋಡಬಹುದು ದೃಶ್ಯದಲ್ಲಿ, ಅಂದ್ರೆ ಈ ಹಿಂದೆಯೂ ಕೂಡ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ರ್ಯಾಲಿಗೆ ಪರ್ಮಿಷನ್ ಇಲ್ಲ. ಹಾಗಾಗಿ ಇವತ್ತು ಕೂಡ ಪೊಲೀಸ್ನವರು ಈ ಒಂದು ರ್ಯಾಲಿಗೆ ಪರ್ಮಿಷನ್ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಒಂದು ವೇಳೆ ಇಲ್ಲಿ ಬಂದು ಏನಾದರೂ ಗಲಾಟೆಗಳು ಮಾಡುವಂತಹ ಸಾಧ್ಯತೆ ಇರುವಂತಹ ನಿಟ್ಟಿನಲ್ಲಿ
ಈಗಾಗಲೇ ಏನು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಏನು 11 ಗಂಟೆಗೆ ಪ್ರತಿಭಟನೆ ಕೂಡ ಶುರುವಾಗುತ್ತೆ. ಪ್ರತಿಭಟನೆಯಲ್ಲಿ ಸುಮಾರು ಅಂದರೆ ಬೇರೆ ಬೇರೆ ಭಾಗಗಳಿಂದ, ಅಂದರೆ ಮುಖ್ಯವಾಗಿ ಅದರಲ್ಲಿ ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕೂಡ ಜನ ಬರ್ತಾರೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರುವಂಥದ್ದು. ಇವತ್ತು ಏನು ಇಡೀ ದೇಶಾದ್ಯಂತ ಸುಮಾರು 25ಕ್ಕೂ ಹೆಚ್ಚು ಕೋಟಿ ಸಂಖ್ಯೆಯಲ್ಲಿ ಕಾರ್ಮಿಕರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡಿ ತಮ್ಮ ಏನು ಬೇಡಿಕೆಗಳು ಏನಿದಾವೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನ ಕೊಡುವಂಥದ್ದನ್ನ ಈಗಾಗಲೇ ಎಚ್ಚರಿಕೆಯನ್ನ ಕೊಡೋದಕ್ಕೂ ಕೂಡ ರೆಡಿ ಆಗಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.